ಮಗಳಿಗೆ ಅಬಾರ್ಟ್ ಮಾಡಿದ್ದಾರೆ. ಏನಂತಂದರೆ ಪೋಕ್ಸೋ ಕೇಸ್ಗಳು ಸಹ ನಮ್ಮ ಇಲ್ಲಿ ಈ ವರ್ಷದ್ದು ನಿಮಗೆ ನಾನು ಒಟ್ಟು ಪೋಕ್ಸೋ ಕೇಸು ಅಂದರೆ 3 ವರ್ಷದ್ದು ಇಲ್ಲಿ ನಾನು ಸಖಿ ಒನ್ ಸ್ಟಾಪ್ ಸೆಂಟರ್ ಅವ್ರ ಹತ್ರ ಮಾಹಿತಿ ತೊಗೊಂಡಿದ್ದೀನಿ. ಇಲ್ಲಿಗೆ ಬಂದಿರೋವು 83 ಪೋಕ್ಸೋ ಕೇಸು. ಅದರಲ್ಲಿ ಬಾಲ್ಯ ವಿವಾಹ ಆಗಿ ಗರ್ಭಿಣಿ ಆಗಿರೋರು 12 ಜನ, ಮತ್ತು ಅತ್ಯಾಚಾರಕ್ಕೆ ಒಳಪಟ್ಟು ಗರ್ಭಿಣಿ ಆಗಿರೋರು 33 ಜನ, ಮತ್ತು ಗರ್ಭಪಾತಕ್ಕೆ ಒಳಗಾದ ಮಕ್ಕಳು ಅಂದರೆ ನಮಗೆ ಮಗು ಬೇಡ ವಯಸ್ಸು ಆ ಮಕ್ಕಳಿಗೆ ಟೋಟಲಿ 27 ಜನಕ್ಕೆ ಮಾಡಿದ್ದಾರೆ ಗರ್ಭಪಾತ. ಮತ್ತು ಇನ್ನೊಂದೇನು ವಶಕ್ಕೆ ಪಡೆದ ಇದು ಒಂಥರ ಆತಂಕಕರವಾದಂಥ ಬೆಳವಣಿಗೆ. ನಾನೊಂದು ಆಯೋಗದ ಅಧ್ಯಕ್ಷೆಯಾಗಿ ನಾನು ಏನು ನೋಡಿದ್ದೀನಿ ಅಂತಂದರೆ, ಕಡೆಗೆ ಅಟ್ ದ ಎಂಡ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಅವಳು ಬಸರಿ ಆಗಿರ್ತಾಳೆ, ಅವನನ್ನು ಜೈಲಿಗೆ ಹಾಕ್ತೀವಿ. ಇಲ್ಲಿ ಅಪ್ಪ ಅಮ್ಮನೂ ನೀನು ಬಸರಿ ಆಗಿದೆಯಾ ಯಾರಿಗೋ ಗೊತ್ತಿಲ್ಲದೆ ಅಂಥೇಳಿ ಆ ಮಗು ಇರುತ್ತೆ ತೊಗೊಂಡೋಗೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಅನಾಥ ಆಗಿಬಿಡ್ತಾರೆ. ಆ ತಾಯಿ ಅವನು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ಯಾ, ನೀನು ಜೈಲಿಗೆ ಕಳಿಸಿದ್ಯಾ ಅಂತ ಬಂದಮೇಲೆ ಅವ್ನು ಬೇಡ ಅಂತಾನೆ. ಭಾಳ ಹೋರಾಟ. ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಏನಂದರೆ ಇತ್ತೀಚೆಗೆ ನಾವು ಪೋಕ್ಸೋ ಕೇಸ್ ಏನಂತಂದರೆ, ಈ ಕಾಲೇಜ್ಗೆ ಹೋದ ನಂತರ ಈ ಲವ್ ಮಾಡಿ ಗರ್ಭಿಣಿ ಆಗಿರೋದು. ಒಂದು ಕೇಸು ಡಿಲಿವರಿ ಆಗತನ ಮನೇಲಿರೋರಿಗೆ ಗೊತ್ತಿಲ್ಲ, ಮನೆಯಲ್ಲೇ ಅವಳೇ ಡಿಲಿವರಿ ಮಾಡ್ಕೊಂಬಿಟ್ಟಿದ್ದಾಳೆ. ಇಮ್ಯಾಜಿನ್ ಮಾಡಿ, ಹೊಟ್ಟೆ ಕಾಣಲ್ಲ, ತಂದೆ ತಾಯಿಗೆ ಗೊತ್ತಿರಲ್ಲ, ಇವಳು ಫೋನ್ ಮಾಡಿ ಹೇಳ್ತಾಳೆ ನಾನು ಗರ್ಭಿಣಿ ಅಂತ, ಅವನು ಅವತ್ತಿಂದ ನಾಪತ್ತೆ. ಇದು ನಮ್ಮ ದುರಂತ. ಸೊ ಇಂಥ ಮಕ್ಕಳಿಗೆಲ್ಲ ನ್ಯಾಯ ಕೊಡಿಸ್ಬೇಕು. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಮ್ಮ ಸಖಿ ಒನ್ ಸ್ಟಾಪ್ ಸೆಂಟರು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಸೊ ಅವರಿಗೆಲ್ಲರಿಗೂ ನಾನು ನಾಳೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಮಾತಾಡ್ತೇನೆ. ಮತ್ತು ನನಗೆ ಖುಷಿ ಇದೆ, ನಮ್ಮ ಧಾರವಾಡದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಕೆಲಸ ಮಾಡ್ತಾ ಇರೋದು, ಆ ತಾಯಿಯಾಗಿ ಸ್ಪಂದಿಸ್ತಾ ಇರೋ ಆ ಹೃದಯ ಭಾಳ ದೊಡ್ಡ ಮಟ್ಟಕ್ಕೆ ಕೆಲಸವನ್ನು ಮಾಡ್ತಾಯಿದೆ ಅಂತ.